Hello everyone, welcome back. Search Creator World. In this video, we're going to understanding the model question paper of machine learning 2022 scheme. So CSE and remaining AIDS and also ISC branch also. Okay. So model question paper. Previous video I will do analysis of the model question paper. In this video, we're going to understanding each how to write in exam each points and how to draw a diagrams in exam. ಓಕೆ, ಸೊ ಈಗ ನಾವು ನೋಡ್ತಾ ಹೋಗೋಣ. ಮೊದಲೇ ಕ್ವಶನ್ 1A. ಸೊ ಪ್ರಿವಿಯಸ್ ವಿಡಿಯೋದಲ್ಲಿ ನಾನು ಹೇಳಿದ್ದೆ, ಸೊ ನಿಮಗೆ ಗೊತ್ತಿರೋ 1A ಪರ್ಫೆಕ್ಟ್ ಆಗಿದ್ರೆ 1A ನ 1AB ಬರೀರಿ, ಅಥವಾ ನಿಮಗೆ 1AB ಗೊತ್ತಿಲ್ಲ ಅಂದ್ರೆ 2AB ಕೂಡ ಬರಿಬೋದು, ಅಂದ್ರೆ 6 ಕ್ವಶನ್ ಬರಿಬೋದು. ಸೊ ಆಲ್ಮೋಸ್ಟ್ ಎಲ್ಲರೂ 1ABನೇ ಬರೀರಿ. ಯಾಕೆ ಅಂದ್ರೆ ಸೊ ಯಾರೇ ಆಗ್ಲಿ ಅಷ್ಟೊಂದು ಪೇಷನ್ಸ್ ಇರೋ 2AB ಬರ್ದಿರ್ತಾರ, ನಿಮ್ಗೆ ಯಾರು ನೋಡಲ್ಲ, ಅವರು ವ್ಯಾಲ್ಯೂಷನ್ ಮಾಡ್ಬೇಕಾದ್ರೆ ನೋಡಲ್ಲ. ಜಸ್ಟ್ ಏನ್ ಮಾಡ್ತಾರ ಅಂದ್ರೆ ಅವರು ಜಸ್ಟ್ ಟಿಕ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಅಷ್ಟೇ. ಸೊ ಅಂದ್ರೆ ಜಾಸ್ತಿ ಸ್ಕ್ರಾಲ್ ಮಾಡ್ತಾ ಇರಿ. ಒಂದ್ ಸ್ಕ್ರಾಲ್ ಮಾಡ್ಬೇಕು ಅವ್ರಿಗೆ 5 ಸೆಕೆಂಡ್ ಟೈಮ್ ಇರುತ್ತಂತೆ. ಸೊ 5 ಸೆಕೆಂಡ್ ಒಳಗೆ ಸೊ ನೀವು ಯಾವ್ದು ಬರ್ದಿರ್ತೀರ ಅದನ್ನ ಅವ್ರು ಲೆಕ್ಕ ಮಾಡಕೋಲ್ಲ. ಯಾಕೆಂದ್ರೆ ಅವ್ರು ಯಾವ ಕಾಮನ್ ಸೆನ್ಸ್ ಏನಿರುತ್ತೆ ಅಂದ್ರೆ 1A 2A ಅಲ್ಲ 1A 3A 5A 7A 9A ಅದರ 1 3 5 7 9 ಈ ತರ ಇರುತ್ತೆ. ಸೊ ಕೇರ್ಫುಲ್ ಆಗಿ ನೀವು 1A ಬರೀರಿ. ಓಕೆ, ಸೊ 1A ಕ್ವಶನ್ ಈಗ ನೋಡ್ತಾ ಡಿಫೈನ್ ಮಿಷಿನ್ ಲರ್ನಿಂಗ್, ಎಕ್ಸ್ಪ್ಲೇನ್ ಇಟ್ಸ್ ರಿಲೇಶನ್ಶಿಪ್ಸ್ ಟು ಅದರ್ ಫೀಲ್ಡ್ಸ್ ವಿತ್ ಡಯಾಗ್ರಾಮ್ಸ್. ಸೊ ಏನಂದ್ರೆ ಮಿಷಿನ್ ಲರ್ನಿಂಗ್ ಡೆಫಿನೇಷನ್ ಬರೀಬೇಕು. ಫಸ್ಟ್ ಮಿಷಿನ್ ಲರ್ನಿಂಗ್ ಡೆಫಿನೇಷನ್ ಏನು ಅಂದ್ರೆ, ಮಿಷಿನ್ ಲರ್ನಿಂಗ್ ಇಸ್ ಎ ಬ್ರಾಂಚ್ ಆಫ್ ಕಂಪ್ಯೂಟರ್ ಸೈನ್ಸ್. ಮಿಷಿನ್ ಲರ್ನಿಂಗ್ ಇಸ್ ಎ ಬ್ರಾಂಚ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ದಟ್ ಎನೇಬಲ್ algorithm to uncover hidden pattern within data set. It also them to predict new similar data without explicit program for each task. ಪ್ರತಿಯೊಂದು ಟಾಸ್ಕ್. ಸೊ ಮಿಷಿನ್ ಲರ್ನಿಂಗ್ ಇಸ್ ಏನು, ಇಟ್ ಈಸ್ ಎ ಬ್ರಾಂಚ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ದಟ್ ಎನೇಬಲ್ ಆಲ್ಗರಿಥಮ್ಸ್ ಟು ಕವರ್ ಹಿಡನ್ ಪ್ಯಾಟರ್ನ್ ವಿತ್ ಇನ್ ಡೇಟಾ ಸೆಟ್. ಅಂದ್ರೆ ಸೊ ಇಟ್ ಈಸ್ ಎ ಬ್ರಾಂಚ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಇಟ್ ಏನ್ ಮಾಡುತ್ತೆ, ಇಟ್ ಎನೇಬಲ್ಸ್ ಇಟ್ ಎನೇಬಲ್ ಮೀನ್ಸ್ ಇದು ಅಲೋ ಮಾಡ್ಕೊಳ್ಳುತ್ತೆ ಆಲ್ಗರಿಥಮ್ನ. ಬೇರೆ ಬೇರೆ ಆಲ್ಗರಿಥಮ್ ಯಾವ ಆಲ್ಗರಿಥಮ್ ಇದೆ, ಸೂಪರ್ವೈಸ್ಡ್ ಲರ್ನಿಂಗ್, ಅನ್ಸೂಪರ್ವೈಸ್ಡ್ ಲರ್ನಿಂಗ್, ಈ ತರ ಏನೇನು ಆಲ್ಗರಿಥಮ್ಸ್ ಇದಾವೆ ಇವನ್ನೆಲ್ಲ ಅಲೋ ಮಾಡ್ಕೊಳ್ಳುತ್ತೆ. ಮತ್ತೆ ಆಲ್ಸೋ ಇದೇನ್ ಮಾಡುತ್ತೆ, ಟು ಅನ್ಕವರ್ ದಿ ಹಿಡನ್ ಪ್ಯಾಟರ್ನ್ ವಿತ್ ಇನ್ ಡೇಟಾ ಸೆಟ್ ಅಲ್ಲಿ ಕೆಲವೊಂದು ನಮಗೆ ವ್ಯಾಲ್ಯೂಸ್ ನ ಅರ್ಥ ಆಗದಿರೋ ಕೆಲವೊಂದು ವ್ಯಾಲ್ಯೂಸ್ ಇರ್ತವೆ. ಡೇಟಾ ಸೆಟ್ಗೆ ಏನಾದ್ರು ನಂಬರ್ಸ್ ಇರ್ತವೆ, ಮತ್ತೆ ಹಿಡನ್ ಫೀಚರ್ಸ್ ಇರ್ತವೆ ಡೇಟಾ ಸೆಟ್ ಅಲ್ಲಿ. ಅದನ್ನ ಹಿಡನ್ ಆಗಿರೋ ಅನ್ಕವರ್ ನಮಗೆ ಗೊತ್ತಾಗದಿರೋ ಪ್ಯಾಟರ್ನ್ಗಳು ಅಥವಾ ನಮ್ಗೆ ಗೊತ್ತಾಗಿರೋ ಫೀಚರ್ಸ್ ನ ಏನ್ ಮಾಡುತ್ತೆ, ಇದು ಹೊರಗೆ ಹಾಕುತ್ತೆ, ನಮ್ಗೆ ತಿಳಿಸೋ ತರ ಒಂದು ಡಯಾಗ್ರಾಮಿಗೆ ಅಂದ್ರೆ ವಿಜುವಲಿ ರೆಪ್ರೆಸೆಂಟೇಷನ್ ನಮ್ಗೆ ಕೊಡುತ್ತೆ. ಅದನ್ನ ಇಲ್ಲಿ ಹೇಳಿರೋದು. ನೆಕ್ಸ್ಟ್, ಇಟ್ ಅಲೋಸ್ ದೆಮ್ ಟು ಪ್ರೆಡಿಕ್ಟ್ ನ್ಯೂ ಸಿಮಿಲರ್ ಡೇಟಾ ವಿತೌಟ್ ಎಕ್ಸ್ಪ್ಲಿಸಿಟ್ ಪ್ರೋಗ್ರಾಮಿಂಗ್ ಫಾರ್ ಈಚ್ ಟಾಸ್ಕ್. ಪ್ರತಿಯೊಂದು ಟಾಸ್ಕ್ ಪರ್ಫಾರ್ಮ್ ಮಾಡೋದಕ್ಕೆ ಸೊ ಇದೇನ್ ಮಾಡುತ್ತೆ, ಸೊ ಇಟ್ ಅಲೋ ಮಾಡುತ್ತೆ ಪ್ರೆಡಿಕ್ಟ್ ನ್ಯೂ ಡೇಟಾ ಸೆಟ್. ಅಂದ್ರೆ ಸೊ ಹೊಸದಾಗಿ ಏನಾದ್ರು ಈ ಡೇಟಾ ಸೆಟ್ ಆಲ್ರೆಡಿ ಇರೋ ಡೇಟಾ ಸೆಟ್ ಯೂಸ್ ಮಾಡಿಕೊಂಡು ನೆಕ್ಸ್ಟ್ ಡೇಟಾ ಸೆಟ್ ನ ಏನ್ ಮಾಡುತ್ತೆ, ಪ್ರೆಡಿಕ್ಟ್ ಮಾಡೋದು. ಅದ್ರಾಗಿರೋ ವ್ಯಾಲ್ಯೂಸ್ ನಾಗ್ಲಿ ಮತ್ತೆ ಅದ್ರಾಗಿರೋ ಏನೋ ಒಂದು ಫೀಚರ್ಸ್ ನ ಪ್ರೆಡಿಕ್ಟ್ ಮಾಡುತ್ತೆ. ಮತ್ತೆ ಅದೇ ತರ ಇರೋ ಡೇಟಾ ಸೆಟ್ ನು ಕೂಡ ಇಲ್ಲಿ ಏನ್ ಮಾಡುತ್ತೆ, ಕ್ರಿಯೇಟ್ ಮಾಡುತ್ತೆ. ಮತ್ತೆ ವಿತೌಟ್ ಎಕ್ಸ್ಪ್ಲಿಸಿಟ್ ಪ್ರೋಗ್ರಾಮಿಂಗ್ ಫಾರ್ ಈಚ್ ಟಾಸ್ಕ್. ಪ್ರತಿಯೊಂದಕ್ಕೂ ಪ್ರೋಗ್ರಾಮಿಂಗ್ ನಾಲೆಡ್ಜ್ ಬೇಕಾಗಿಲ್ಲ. ಸೊ ಪ್ರತಿಯೊಂದಕ್ಕೂ ಪ್ರೋಗ್ರಾಮಿಂಗ್ ನಾಲೆಡ್ಜ್, ಇದನ್ನ ಪ್ರೋಗ್ರಾಮ್ ಬರೀಬೇಕು ಅಂತ ಅವಶ್ಯಕತೆ, ಪ್ರತಿಯೊಂದಕ್ಕೂ ಪೈಥಾನ್ ಪ್ರೋಗ್ರಾಮ್ ಬರೀಬೇಕು ಪ್ರತಿಯೊಂದು ಟಾಸ್ಕ್ ಅಂತ ಅವಶ್ಯಕತೆ ಏನಿಲ್ಲ. ಅದು ಇದ್ರ ಡೆಫಿನೇಷನ್ ಅರ್ಥ. ನೆಕ್ಸ್ಟ್, ಇದ್ರ ಡಯಾಗ್ರಾಮ್ ಯಾವ ತರ ಅಂದ್ರೆ, ಒಂದು ಏನಾದ್ರು ಸ್ಟಾಕ್ ಡೇಟಾನೋ ಇದು ಇನ್ಪುಟ್ ಈ ತರ ಬರೀಬೇಕು. ಈ ಇನ್ಪುಟ್ ಈ ತರ ಇರುತ್ತೆ, ಇನ್ಪುಟ್ ಮತ್ತೆ ಮಿಷಿನ್ ಲರ್ನಿಂಗ್ ಟೆಕ್ನಿಕ್ಸ್ ಈ ತರ ಇರುತ್ತೆ. ಮತ್ತೆ ಔಟ್ಪುಟ್ ನಮಗೆ ಸೊ ನಾವೇನ್ ಕೊಡ್ತೀವಿ ಅದ್ರ ಔಟ್ಪುಟ್ ಈ ತರ ಬರ್ತದೆ. ಎಕ್ಸಾಂಪಲ್ ಸ್ಟಾಕ್ ಡೇಟಾದಲ್ಲಿ ಇನ್ವೆಂಟರೀಸ್ ಏನೇನೋ ಇರ್ತವೆ, ಕಸ್ಟಮರ್ಸ್ ಅಂದ್ರೆ ಅದ್ರಲ್ಲಿ ಏನೇನೋ ಐಟಮ್ಸ್ ಇದೆ, ಏನೇನಿದೆ ಅಂತ ಇಲ್ಲಿ ಮೆನ್ಷನ್ ಮಾಡೋದು. ಡೇಟಾ ಸೆಟ್ ಸ್ಟಾಕ್, ಕಸ್ಟಮರ್ ಟ್ರಾನ್ಸಾಕ್ಷನ್ ಡೇಟಾ, ಮತ್ತೆ ಸ್ಟ್ರೀಮಿಂಗ್ ಡೇಟಾ, ಇಮೇಲ್ ಟೆಕ್ಸ್ಟ್, ಇವೆಲ್ಲ ಇನ್ಪುಟ್ ಅಲ್ಲಿ ಇರುತ್ತೆ. ಇದರಲ್ಲಿ ಮಿಷಿನ್ ಲರ್ನಿಂಗ್ ಟೆಕ್ನಿಕ್ಸ್ ಯಾವ ರಿಗ್ರೆಷನ್, ಕ್ಲಸ್ಟರಿಂಗ್, ಅಸೋಸಿಯೇಷನ್ ರೂಲ್ಸ್, ಕ್ಲಾಸಿಫಿಕೇಶನ್ ಎಲ್ಲ ಮಾಡಲ್ ಒನ್ ಅಲ್ಲಿ ಓದಿರ್ತಾರೆ ನೀವು, ಅದನ್ನೇ ಇಲ್ಲಿ ಮೆನ್ಷನ್ ಮಾಡಿರೋದು. ನೆಕ್ಸ್ಟ್ ಔಟ್ಪುಟ್ ಸ್ಟಾಕ್ ಪ್ರೊಡಿಕ್ಷನ್ ಸ್ಟಾಕ್ ಪ್ರೈಸ್ ಪ್ರೊಡಿಕ್ಷನ್, ಮತ್ತೆ ಮಾರ್ಕೆಟ್ ಸೆಗ್ಮೆಂಟೇಷನ್, ರೆಕಮೆಂಡೇಶನ್ ಸಿಸ್ಟಮ್, ಸ್ಪ್ಯಾಮ್ ಡಿಟೆಕ್ಷನ್. ಸೊ ಇವೆಲ್ಲ ಔಟ್ಪುಟ್ ಆಗಿ ನಮಗೆ ಬರುತ್ತೆ. ಇದಿಷ್ಟು ಮಿಷಿನ್ ಲರ್ನಿಂಗ್ ಡೆಫಿನೇಷನ್. ಈಗ ಸೊ ನೆಕ್ಸ್ಟ್, ಎಕ್ಸ್ಪ್ಲೈನ್ ಇಟ್ಸ್ ರಿಲೇಶನ್ಶಿಪ್ ಟು ಅದರ್ ಫೀಲ್ಡ್ಸ್ ವಿತ್ ಡಯಾಗ್ರಾಮ್. ಸೊ ಇದು ಮೇನ್. ಎಕ್ಸ್ಪ್ಲೈನ್ ಇಟ್ಸ್ ರಿಲೇಶನ್ಶಿಪ್ಸ್ ಟು ಅದರ್ ಫೀಲ್ಡ್ಸ್ ವಿತ್ ಡಯಾಗ್ರಾಮ್. ಸೊ ಇದು ರಿಲೇಟೆಡ್ ಅದರ್ ಫೀಲ್ಡ್ಸ್ ಯಾವ್ಯಾವು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ನಾನು ಅವಾಗಲೇ ಹೇಳ್ದಂಗೆ ಏನಾಯ್ತು, ಇದೊಂದು ಬ್ರಾಂಚ್. ಮಿಷಿನ್ ಲರ್ನಿಂಗ್ ML ಇಸ್ ಎ ಸಬ್ಸೆಟ್ ಆಫ್ AI. ಇಲ್ವಾ, ಸಬ್ಸೆಟ್ ಆಫ್ ಎ ಅಂದ್ರೆ ಇದೊಂದು ಸಬ್ ಬ್ರಾಂಚ್ ದಟ್ ಎನೇಬಲ್ ಸಿಸ್ಟಮ್ ಟು ಲರ್ನ್
from data and improve over time without being explicitly programmed. ಇದಕ್ಕೆ ಎಕ್ಸ್ಪ್ಲಿಸಿಟ್ಲಿ ಪ್ರೋಗ್ರಾಮ್ಡ್ ಅಂದ್ರೆ ಸೊ ಯಾವುದೇ ತರದ ಎಕ್ಸ್ಪ್ಲಿಸಿಟ್ಲಿ ಆಗಿ ಅಂದ್ರೆ ಬೇರೆ ಪ್ರೋಗ್ರಾಮಿಂಗ್ ನಾಲೆಡ್ಜ್ ಏನು ಬೇಕಾಗಿಲ್ಲ. ಜಸ್ಟ್ ಒಂದು ಸಲ ಪ್ರೋಗ್ರಾಮ್ ಬರೆದ್ರೆ ಸಾಕು, ಅದೇ ಪ್ರತಿಯೊಂದಕ್ಕೂ ಇದಾಗ್ತಾ ಇರುತ್ತೆ, ವರ್ಕ್ ಆಗ್ತಾ ಇರುತ್ತೆ. ನೆಕ್ಸ್ಟ್ ಇದೊಂದು ಏನು ಸಬ್ ಬ್ರಾಂಚ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಇಟ್ ಆಲ್ಸೋ ಲರ್ನ್ ಫ್ರಮ್ ದಿ ಡೇಟಾ. ನಾವೇನ್ ಪ್ರೊವೈಡ್ ಮಾಡ್ತೀವಿ ಡೇಟಾನ ಅದ್ರ ಮುಖಾಂತರ ಇದು ಕಲಿತಾ ಹೋಗುತ್ತೆ ಅಂಡ್ ಇಂಪ್ರೂವ್, ಆ ಡೇಟಾ ಮುಖಾಂತರನೇ ಇಂಪ್ರೂವ್ ಮಾಡುತ್ತೆ ಓವರ್ ಟೈಮ್ ವಿತೌಟ್ ಬೀಂಗ್ ಎಕ್ಸ್ಪ್ಲಿಸಿಟ್ ಪ್ರೋಗ್ರಾಮ್. ಸೊ ಅರ್ಥ ಆಯ್ತು ಅನ್ಕೋತೀನಿ ಇದು. ಸೊ ಬೇರೆ ಪ್ರೋಗ್ರಾಮಿಂಗ್ ಅವಶ್ಯಕತೆ ಏನಿಲ್ಲ. ಆದ್ರೆ ಒಂದ್ಸಲ ಪ್ರೋಗ್ರಾಮ್ ಬರೆದ್ರೆ ಪೈಥಾನ್ ಯಾವ ತರ ಇರುತ್ತೆ ಅಂದ್ರೆ, ನಿಮ್ ಮಿಷಿನ್ ಲರ್ನಿಂಗ್ ಪ್ರೋಗ್ರಾಮ್ ಕೋಡ್ ನೋಡಿರ್ತಾರೆ ಯಾವ ತರ ಇರುತ್ತೆ ಅಂದ್ರೆ, ಜುಪಿಟರ್ ಕೋಡ್ ನೋಡಿದ್ರೆ ಸೊ ಅದ್ರೊಳಗೆ ಒಂದು ಸೆಲ್ ಒಳಗೆ ಒಂದ್ಸಲ ಡೇಟಾ ಸೆಟ್ ನ ಒಂದ್ ಸ್ವಲ್ಪ ಪ್ರೋಗ್ರಾಮ್ ಬರೆದ್ರೆ ಸಾಕು, 1-2 ಲೈನ್ಸ್ ಪ್ರೋಗ್ರಾಮ್ ಬರೆದ್ಬಿಟ್ಟು ಅದಕ್ಕೆ ಡೇಟಾ ಸೆಟ್ ನ ಲೋಡ್ ಮಾಡಿದ್ರೆ ಸಾಕು, ಪದೇ ಲೋಡ್ ಮಾಡೋ ಅವಶ್ಯಕತೆ ಇರೋದಿಲ್ಲ ನಮ್ಗೆ. ಅದೇನೇ ಇಲ್ಲಿ ಹೇಳಿರೋದು, ಎಕ್ಸ್ಪ್ಲಿಸಿಟ್ಲಿ ಪ್ರೋಗ್ರಾಮ್. ಪ್ರತಿಯೊಂದು ಸೆಲ್ಗೂ ಪ್ರೋಗ್ರಾಮ್ ನ ಅದನ್ನೇ ಬರೆಯೋ ಅವಶ್ಯಕತೆ ಇಲ್ಲ ಅಂತ. ನೆಕ್ಸ್ಟ್, ವೈಲ್ AI is broader field aiming to simulate human intelligence, ML focuses on using data driven algorithm make decisions. ಲೈಕ್ ನಮ್ಮ ಮೈಂಡ್ ಯಾವ ತರ ಡಿಸಿಷನ್ ತಗೊಳುತ್ತೆ, ಯಾವ ತರ ಡಿಸಿಷನ್ ಥಿಂಕ್ ಮಾಡುತ್ತೆ, ಸೇಮ್ ವೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಲ್ಸೋ ಈಗ ಥಿಂಕ್ ಮಾಡ್ತಿದೆ. ಫಾರ್ ಎಕ್ಸಾಂಪಲ್, ನೀವು ರೋಬೋಟ್ಸ್ ನೋಡಿರ್ತೀರ, ಮತ್ತೆ ಸೆಲ್ಫ್ ಡ್ರೈವಿಂಗ್ ಕಾರ್ಸ್ ನೋಡಿರ್ತೀರ, ಸೊ ಮತ್ತೆ ಕೆಲವೊಂದು ಚಾಟ್ ಬಾಟ್ ನೋಡಿರ್ತೀರ. ಅದೇ ತರ ನಮ್ಮ ಇದ್ರಲ್ಲಿ ಯಾವ ತರ ಥಿಂಕ್ ಮಾಡುತ್ತೆ ಅದನ್ನ ಥಿಂಕ್ ಮಾಡುತ್ತೆ ಅಂತ ಇಲ್ಲಿ ಹೇಳಿರೋದು. ನೆಕ್ಸ್ಟ್, ಸ್ಟ್ಯಾಟಿಸ್ಟಿಕ್ಸ್ ಇನ್ನೆಲ್ಲಿ ಯೂಸ್ ಮಾಡಿದ್ರೆ ಇನ್ನೊಂದು ರಿಲೇಟೆಡ್ ಫೀಲ್ಡ್ ಅಂದ್ರೆ ಸ್ಟ್ಯಾಟಿಸ್ಟಿಕ್ಸ್ ಅಲ್ಲಿ ಯೂಸ್ ಮಾಡ್ತಾರೆ. ಯಾವ ತರ ಅಂದ್ರೆ, ML ಹೆವಿಲಿ ರಿಲೈಸ್ ಆನ್ ಸ್ಟ್ಯಾಟಿಸ್ಟಿಕಲ್ ಟೆಕ್ನಿಕ್ ಟು ಅನಲೈಸ್ ಇಂಟರ್ಪ್ರಿಟ್ ಡೇಟಾ. ಇಟ್ ಯೂಸಸ್ ಕಾನ್ಸೆಪ್ಟ್ ಸಚ್ ಆಸ್ ಪ್ರಾಬಬಿಲಿಟಿ, ರೆಗ್ರೆಷನ್ ಅಂಡ್ ಹೈಪೋಥಿಸಿಸ್ ಟೆಸ್ಟಿಂಗ್ ಟು ಫೈಂಡ್ ಪ್ಯಾಟರ್ನ್, ರಿಲೇಶನ್ಶಿಪ್ಸ್ ಅಂಡ್ ಪ್ರೆಡಿಕ್ಷನ್ಸ್. ಸೊ ಮಿಷಿನ್ ಲರ್ನಿಂಗ್ ಹೆವಿಲಿ ಎಲ್ಲಿಗೆ ರಿಲೈಸ್ ಆಗಿದೆ ಅಂದ್ರೆ, ಸೊ ಯಾವ್ದ್ರ ಮೇಲೆ ಅವಲಂಬಿತವಾಗಿದೆ ಅಂದ್ರೆ ಸ್ಟ್ಯಾಟಿಸ್ಟಿಕಲ್ ಟೆಕ್ನಿಕ್ ಆಗಿದೆ. ರಿಲೈಸ್ ಅಂದ್ರೆ ಅವಲಂಬಿತ, ಸೊ ಸ್ಟ್ಯಾಟಿಸ್ಟಿಕಲ್ ಟೆಕ್ನಿಕ್ಸ್. ಸೊ ಈಗ ಫಾರ್ ಎಕ್ಸಾಂಪಲ್, ನಿಮ್ಗೆ ಮಂತ್ಲಿ ಎಸ್ಟಿಮೇಷನ್ ಬೇಕು, ಅಥವಾ ನಮ್ಗೆ ಏನೋ ಒಂದು ವೀಕ್ಲಿ ಇಲ್ಲ ದಿನದ ಎಸ್ಟಿಮೇಷನ್ ಬೇಕು, ಸ್ಟ್ಯಾಟಿಸ್ಟಿಕ್ಸ್ ಬೇಕು ಅಂತ ನೀವು ಚಾಟ್ ಜಿಪಿಟಿ ಅಲ್ಲಿ ಯಾವ್ದಾದ್ರು ಒಂದು ಕೇಳಿದ್ರೆ ಅದು ನಿಮ್ಗೆ ತಕ್ಷಣ 5 seconds ಅಲ್ಲಿ ನಿಮಗೆ ಕೊಟ್ಬಿಡುತ್ತೆ. ಸೊ ಆ ತರ ಈಗ ಮಿಷಿನ್ ಲರ್ನಿಂಗ್ ಆಲ್ಮೋಸ್ಟ್ ಎಲ್ಲರೂ ಕೂಡ ಮಿಷಿನ್ ಲರ್ನಿಂಗ್ ಯೂಸ್ ಮಾಡಿದ್ರೆ. ಕೆಲವೊಂದು ಹೋಟೆಲ್ ನೀವು ನೋಡಿರ್ಬೋದು, ಅವರಿಗೆ ಅಮೌಂಟ್ ಗೊತ್ತಾಗದೆ ಕ್ಯಾಲ್ಕುಲೇಟರ್ ಇಟ್ಕೊಳ್ಳೋ, ಜಸ್ಟ್ ಅಲ್ಲಿ ಏನ್ ಪ್ರೊವೈಡ್ ಮಾಡಿರ್ತಾರ ನಂಬರ್ ನೋಡಿದ್ರೆ ಸಾಕು, ಜಸ್ಟ್ ಅದೇ ಆಟೋಮೆಟಿಕ್ ಎಲ್ಲ ಕ್ಯಾಲ್ಕುಲೇಟ್ ಆಗಿ, ಮತ್ತೆ ಸೊ ಇದಕ್ಕೆ ಇಷ್ಟು ಟೇಬಲ್ ನಂಬರ್ಗೆ ಇಷ್ಟು ಇದು ತಗೊಂಡಿದ್ದಾರೆ ಅಂತ ಆಟೋಮೆಟಿಕ್ ಅದೇ ಸ್ಟ್ಯಾಟಿಸ್ಟಿಕ್ಸ್ ಆಗಿ ನಮಗೆ ಅಮೌಂಟ್ ತೋರಿಸುತ್ತೆ. ಆ ತರ ಯೂಸ್ ಮಾಡ್ತಿದ್ದಾರೆ. ನೆಕ್ಸ್ಟ್, ಇಟ್ ಆಲ್ಸೋ ಎಲ್ಲೆಲ್ಲಿ ಯಾವ ಕಾನ್ಸೆಪ್ಟ್ ಅಲ್ಲಿ ಯೂಸ್ ಮಾಡ್ತಾರೆ, ಪ್ರಾಬಬಿಲಿಟಿ ನೀವು ಓದಿರ್ತಾರೆ, ಮತ್ತೆ ರಿಗ್ರೆಷನ್ ಮತ್ತೆ ಹೈಪೋಥಿಸಿಸ್ ಟೆಸ್ಟಿಂಗ್ಸ್, ಈಗ ಟೇಬಲ್ಸ್ ಅಲ್ಲಿ ಆ ತರ ಟೆಸ್ಟಿಂಗ್ಸ್ ಅಲ್ಲಿ ಸೊ ಯೂಸ್ ಮಾಡ್ತಾರೆ. ಮತ್ತೆ ಫೈಂಡ್ ಪ್ಯಾಟರ್ನ್ಸ್, ಏನೇನಕ್ಕೆ ಫೈಂಡ್ ಪ್ಯಾಟರ್ನ್ಸ್, ರಿಲೇಶನ್ಶಿಪ್ಸ್ ಅಂಡ್ ಪ್ರೆಡಿಕ್ಷನ್ ಇನ್ ಡೇಟಾದೊಳಗೆ. ನೆಕ್ಸ್ಟ್, ಡೇಟಾ ಮೈನಿಂಗ್. ನೆಕ್ಸ್ಟ್, ಮೂರನೇ ರಿಲೇಶನ್ಶಿಪ್ ಫೀಲ್ಡ್ ಡೇಟಾ ಮೈನಿಂಗ್. ಬೋತ್ ಮಿಷಿನ್ ಲರ್ನಿಂಗ್ ಅಂಡ್ ಡೇಟಾ ಮೈನಿಂಗ್ ಇನ್ವಾಲ್ವ್ ಅನಲೈಸಿಂಗ್ ಲಾರ್ಜ್ ಡೇಟಾ ಸೆಟ್ ಟು ಫೈಂಡ್ ಅ ಯೂಸ್ಫುಲ್ ಪ್ಯಾಟರ್ನ್. ಸೊ ಬೋತ್ ಮಿಷಿನ್ ಲರ್ನಿಂಗ್ ಅಂಡ್ ಡೇಟಾ ಮೈನಿಂಗ್ ಇನ್ವಾಲ್ವ್ ಅನಲೈಸಿಂಗ್ ಲಾರ್ಜ್ ಡೇಟಾ ಸೆಟ್. ಲೈಕ್, ಸೊ ಈಗ ಏನಾದ್ರು ದೊಡ್ಡ ಡೇಟಾ ಸೆಟ್ ಇರುತ್ತೆ, ಅದು ಅನಲೈಸ್ ಮಾಡಕ್ ಮನುಷ್ಯನ ಕೈಲೂ ಆಗೋದಿಲ್ಲ, ಮತ್ತೆ ಕೆಲವೊಂದು ಏನು ಅಂದ್ರೆ ಎಷ್ಟು ಡೆವಲಪರ್ಸ್ ಕೂಡ ಕುತ್ಕೊಂಡ್ರು ಆಗೋದಿಲ್ಲ. ಆ ತರ ಲಾರ್ಜ್ ಡೇಟಾ ಸೆಟ್ ನ ಯಾವಾಗ ಎಲ್ಲಿ ಯೂಸ್ ಮಾಡ್ತೀವಿ ಅಂದ್ರೆ ನಮ್ಮ ಮಿಷಿನ್ ಲರ್ನಿಂಗ್ ಅಲ್ಲಿ ಯೂಸ್ ಮಾಡ್ತೀವಿ. ಸೊ ಒಂದ್ಸಲ ಕೊಟ್ರೆ ಪ್ರೊವೈಡ್ ಮಾಡಿದ್ರೆ ಅದು ಅನಲೈಸ್ ಮಾಡ್ತಾರೆ, ಒಳಗೆ ಏನೇನು ಫೀಲ್ಡ್ಸ್ ಇದೆ, ಯಾವ ವ್ಯಾಲ್ಯೂಸ್ ಇದೆ, ಮತ್ತೆ ಏನೇನು ಫ್ಯೂಚರ್ಸ್ ಇದೆ ಅಂತ ಎಲ್ಲ ಯೂಸ್ ಮಾಡುತ್ತೆ. ಅದೇ ತಿಳ್ಕೊಂಡು ನಮ್ಗೆ ಯೂಸ್ಫುಲ್ ಪ್ಯಾಟರ್ನ್ ಕೊಡುತ್ತೆ. ಫಾರ್ ಎಕ್ಸಾಂಪಲ್, ನೀವು ಡಾಕ್ಟರ್ ಒಂದು ಸ್ಟಾಕ್ ಡೇಟಾ ಸೆಟ್ ನ ಕೊಟ್ರೆ ಅದ್ರೊಳಗೆ ಏನಿರುತ್ತೆ, ಸೀರಿಯಲ್ ನಂಬರ್ ಇರುತ್ತೆ, ಮತ್ತೆ ಐಟಮ್ ನೇಮ್ ಇರುತ್ತೆ, ಮತ್ತೆ ನಮ್ಗೆ ಗೊತ್ತಾಗದಿರೋ ವ್ಯಾಲ್ಯೂಸ್ ಕೂಡ ಇರ್ತವೆ, ನಮ್ಗೆ ಗೊತ್ತಾಗದಿರೋ ಫೀಚರ್ಸ್ ಕೂಡ ಅದಾಗ ಇರುತ್ತೆ. ಬಟ್ ನಮಗೆ ಬೇಕಾಗಿರೋದು ಏನು, ಪ್ರೈಸ್ ಮತ್ತೆ ಸೀರಿಯಲ್ ನಂಬರ್ ಮತ್ತೆ ಏನ್ ಐಟಮ್ ಇದೆ, ಈ 3 ಮಾತ್ರ ಬೇಕು. ಸೊ ಆ 3 ಮಾತ್ರ ಎಕ್ಸ್ಟ್ರಾಕ್ಟ್ ಮಾಡ್ತೀವಲ್ಲ ಮಿಷಿನ್ ಲರ್ನಿಂಗ್ ಕೊಡಲಿ ಸೇಮ್ ವೇ ಅದೇ ಯೂಸ್ಫುಲ್ ಪ್ಯಾಟರ್ನ್ ಆಗಿ ನಮಗೆ ಕೊಡೋದು. ನೆಕ್ಸ್ಟ್, ಹೌಎವರ್ ಡೇಟಾ ಮೈನಿಂಗ್ ಈಸ್ ಮೋರ್ ಅಬೌಟ್ ಡಿಸ್ಕವರಿಂಗ್ ಅನ್ನೋನ್ ಇನ್ಸೈಟ್, ವೈಲ್ ಮಿಷಿನ್ ಲರ್ನಿಂಗ್ ಎಂಫಸಿಸ್ ಬಿಲ್ಡಿಂಗ್ ಪ್ರಿಡಿಕ್ಟಿವ್ ಮಾಡೆಲ್ಸ್ ದಟ್ ಜನರಲೈಸ್ ಟು ನ್ಯೂ ಡೇಟಾ. ಸೊ ಅಂದ್ರೆ ಇದು ಯಾವುದಕ್ಕೆ ಹೆಚ್ಚು ಹೊತ್ತು ಕೊಡುತ್ತೆ ಅಂದ್ರೆ, ಎಂಫಸೈಸ್ ಮಾಡುತ್ತೆ, ಇಂಪಾರ್ಟೆನ್ಸ್ ಕೊಡುತ್ತೆ ಅಂದ್ರೆ ಪ್ರೆಡಿಕ್ಟಿವ್ ಮಾಡೆಲ್ಸ್ ಅಂದ್ರೆ, ಫಾರ್ ಎಕ್ಸಾಂಪಲ್, ಸೊ ಈಗ ಏನೋ ನೆಕ್ಸ್ಟ್ ಏನ್ ಮಾಡಬಹುದು, ಈ ಏನೋ ಸ್ಟಾಕ್ ಅಲ್ಲಿ ಈ ಸ್ಟಾಕ್ ಕಮ್ಮಿ ಆಗ್ತಾ ಬರುತ್ತೆ. ಸ್ಟಾಕ್ ಡೇಟಾ ಸೆಟ್ ಹೇಳಿದ್ರೆ, ಈ ಸ್ಟಾಕ್ ಡೇಟಾ ಸೆಟ್ ಅಲ್ಲಿ ಏನಂದ್ರೆ, ಸೊ ಈಗ ಏನೋ ಒಂದು ಐಟಮ್ ಇರುತ್ತೆ, ಅದು ಕಮ್ಮಿ ಅದ್ರ ಸೇಲ್ಸ್ ಜಾಸ್ತಿ ಆದಂಗೆ ಅದು ಪ್ರಾಡಕ್ಟ್ ಏನಾಗ್ತಿರುತ್ತೆ ಕಮ್ಮಿ ಆಗ್ತಾ ಬರುತ್ತೆ. ಅವಾಗ ಸೊ ಪ್ರೆಡಿಕ್ಟ್ ಮಾಡುತ್ತೆ ಕಮ್ಮಿ ಆಗ್ತಿದೆ, ಸೊ ಐಟಮ್ ನ ತರಿಸಿ ಅಥವಾ ಪ್ರೆಡಿಕ್ಟ್ ಮಾಡಿ ಹೇಳ್ತಾ ಇರುತ್ತೆ. ಆ ತರ ಪ್ರೆಡಿಕ್ಟಿವ್ ಮಾಡೆಲ್ಸ್ ಆಗಿ ವರ್ಕ್ ಮಾಡ್ತಾ ಇರುತ್ತೆ ಟು
ನ್ಯೂ ಡೇಟಾ ಪ್ರತಿಯೊಂದು ಡೇಟಾಗೂ. ಹಾಗೆ ನೆಕ್ಸ್ಟ್ ಇನ್ನೊಂದು ನಾಲ್ಕನೇ ರಿಲೇಶನ್ಶಿಪ್ ಮಾಡಲು ಡೇಟಾ ಸೈನ್ಸ್. ಮಿಷಿನ್ ಲರ್ನಿಂಗ್ ಈಸ್ ಎ ಕೀ ಕಾಂಪೊನೆಂಟ್ ಆಫ್ ಡೇಟಾ ಸೈನ್ಸ್. ಡೇಟಾ ಸೈಂಟಿಸ್ಟ್ ಯೂಸ್ ಮಿಷಿನ್ ಲರ್ನಿಂಗ್ algorithms to build models, make predictions and automate decision across fields like business, healthcare, finance. Machine learning helps in turning new raw data into actionable insight. ಸೊ ಇದು ಬೆಸ್ಟ್ ರಿಲೇಶನ್ಶಿಪ್ ಫೀಲ್ಡ್. ಯಾಕೆ ಅಂದ್ರೆ ಡೇಟಾ ಸೈನ್ಸ್ ಇದೊಂದು. ಸೊ ಈಗ ಡೇಟಾ ಸೈನ್ಸ್ ಏನ್ ಮಾಡ್ತಾರೆ ಅಂದ್ರೆ, ಏನೋ ಒಂದು ರಾ ಡೇಟಾ ಇರುತ್ತೆ, ಅದು ನಮ್ಗೆ ಅರ್ಥನೂ ಆಗೋದಿಲ್ಲ, ಮತ್ತೆ ಅದಕ್ಕೆ ಏನೋ ನಮ್ ವ್ಯಾಲ್ಯೂಸ್ ಇರ್ತವೆ ಅಷ್ಟೇ, ಜಸ್ಟ್ ಒಂದು ಏನೋ ನೇಮ್ಸ್ ಇರುತ್ತೆ, ಫ್ಯೂಚರ್ಸ್ ಇರುತ್ತೆ, ಅದು ನಮ್ಗೆ ಅರ್ಥ ಆಗೋದಿಲ್ಲ. ಸೊ ಅನ್ನೇಮ್ಡ್ ಆಗಿರ್ತವೆಲ್ಲ, ಏನೋ ಒಂದು ಅರ್ಥ ಆಗದಿರೋ ತರ ಇವೆಲ್ಲ ಇರ್ತವೆ, ಡೇಟಾ ಸೆಟ್ ಅಲ್ಲಿ ಇರ್ತವೆ. ಅದನ್ನ ಆಕ್ಷನಬಲ್ ಇನ್ಸೈಟ್ ಆಗಿ, ಅಥವಾ ಏನೋ ಒಂದು ನೀವು ಇದ್ರಲ್ಲಿ ಕೇಳಿರ್ಬೋದು, ಎಂದ್ರಲ್ಲಿ ಯೂಟ್ಯೂಬ್ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಕೇಳಿರ್ಬೋದು ಡೇಟಾ ಸೈಂಟಿಸ್ಟ್. ಸೊ ಒಂದು ಎಕ್ಸೆಲ್ ಶೀಟ್ ನ ಈ ತರ ಗ್ರಾಫಿಕ್ ಆಗಿ ಮಾಡ್ಬೋದು, ಈ ತರ ಎಲ್ಲ ನೀವು ಕೇಳಿರೋದು, ಅದನ್ನೇ ಇಲ್ಲಿ ಹೇಳಿರೋದು. ಮಿಷಿನ್ ಲರ್ನಿಂಗ್ ಇಸ್ ಎ ಕೀ ಕಾಂಪೊನೆಂಟ್ ಆಫ್ ಡೇಟಾ ಸೈನ್ಸ್. ಡೇಟಾ ಸೈಂಟಿಸ್ಟ್ ಏನ್ ಮಾಡ್ತಾರೆ, ಆಲ್ಗರಿದಮ್ಸ್ ನ ಯೂಸ್ ಮಾಡ್ತಾರೆ. ಮಿಷಿನ್ ಲರ್ನಿಂಗ್ ಆಲ್ಗರಿದಮ್ಸ್ ನ ಕ್ರಿಯೇಟ್ ಮಾಡೋದಕ್ಕೆ, ಲೈಕ್ ಯಾವ್ಯಾವ ತರ ಅಂದ್ರೆ, ಸೊ ನಿಮ್ಗೆ ಏನಾದ್ರು ಒಂದು ಪೈಥಾನ್ ಅಲ್ಲಿ ಮಾಡೆಲ್ ಬೇಕು, ನೀವು ಮಾಡೆಲ್ ನ ಕೇಳಿರ್ತಾರ, ಯಾವ್ದೇ ತರ ನೀವು ಓನ್ ಆಗಿ ಮಾಡೆಲ್ ಕೂಡ ಕ್ರಿಯೇಟ್ ಮಾಡ್ಬೋದು. ಆಲ್ಮೋಸ್ಟ್ ನನ್ನ ಹತ್ರ ಪ್ರಾಜೆಕ್ಟ್ ಮಾಡಿಸ್ಕೊಂಡ್ರೆ ನಾನು ಆಲ್ಮೋಸ್ಟ್ ಹೇಳ್ಕೊಟ್ಟಿರೋದು ಅದು, ಯಾವ ತರ ಮಾಡೆಲ್ ನ ಕ್ರಿಯೇಟ್ ಮಾಡ್ಕೊಳ್ಳೋದು, ನೀವು ಅದನ್ನ ಯಾವ ತರ ಮಾಡೆಲ್ ಕ್ರಿಯೇಟ್ ಮಾಡ್ಕೊಂಡ್ರೆ ಇಂಪೋರ್ಟ್ ಮಾಡ್ಕೊಳ್ಳೋದು ಅಂತ ಹೇಳ್ಕೊಟ್ಟಿದ್ದೀನಿ. ಅದನ್ನೇ ಇಲ್ಲಿ ಹೇಳಿರೋದು. ಸೊ ಏನು ಬಿಲ್ಡ್ ಮಾಡೆಲ್ಸ್ ಅಂದ್ರೆ, ನಿಮಗೆ ಬೇಕಾಗಿರೋ ತರ ಮಾಡೆಲ್ ನ ಕ್ರಿಯೇಟ್ ಮಾಡ್ಕೊಳ್ಳೋ, ಅದನ್ನ ಇಂಪೋರ್ಟ್ ಮಾಡ್ಕೋಬೇಕು. ಅಂದ್ರೆ ನಾವು ಏನು ಇರುತ್ತಲ್ಲ ಮಾಡೆಲ್ಸ್ ಅಂದ್ರೆ ಏನು ಅಂದ್ರೆ, ನಮಗೆ ಬೇಕಾಗಿರೋ ಒಂದೇ ಒಂದು ಇಂಪಾರ್ಟೆಂಟ್ ಫೈಲ್ ಅದು, ಆಯ್ತಾ. ಸೊ ಅದ್ರೊಳಗೆ ನಾವು ಫಸ್ಟ್ ಕೋಡ್ ನೆಲ್ಲ ಎಲ್ಲಿ ಬರ್ದಿರ್ಬೇಕು, ಜುಪಿಟರ್ ಅಲ್ಲಿ ಕೊಲಾಬಲ್ ಬರ್ದಿರ್ಬೇಕು, ಅಲ್ಲಿ ಮುಖಾಂತರ ಬರ್ದ್ರೆ ಮಾತ್ರನೇ ಮಿಷಿನ್ ಲರ್ನಿಂಗ್ ಮಾಡೆಲ್ಸ್ ವರ್ಕ್ ಆಗೋದು. ಸೊ ಮಾಡೆಲ್ ನ ಕ್ರಿಯೇಟ್ ಮಾಡೋಕೆ, ಮತ್ತೆ ಆ ಮಾಡೆಲ್ಸ್ ಪ್ರಿಡಿಕ್ಷನ್ ಮಾಡೋದಕ್ಕೆ, ಏನಾದ್ರು ಡೇಟಾ ಕೊಟ್ರೆ ಅದು ಪ್ರಿಡಿಕ್ಟ್ ಮಾಡಬೇಕು, ಮತ್ತೆ ಆಟೋಮೇಟ್ ಡಿಸಿಷನ್ಸ್ ಆಟೋಮೆಟಿಕ್ ಆಗ್ಬೇಕು ಅಕ್ರಾಸ್ ಎಲ್ಲಾ ಫೀಲ್ಡ್ಸ್ ಅಲ್ಲಿ, ಲೈಕ್ ಬಿಸ್ನೆಸ್ ಅಲ್ಲಿ. ಸೊ ಬಿಸ್ನೆಸ್ ಅಲ್ಲಿ ಏನು ಅಂದ್ರೆ, ರಾ ಡೇಟಾ ಕೊಟ್ಟಿರ್ತಾರೆ ಕೆಲವೊಬ್ರು, ಏನು ಅಂದ್ರೆ ಈಗ ಸೊ ಅನಾಲಿಸಿಸ್ ಮಾಡಬೇಕು, ಎಷ್ಟು ಸೇಲ್ ಆಯ್ತು ಅದ್ರ ಪ್ರಿಡಿಕ್ಟ್ ಮಾಡ್ಬೇಕು, ಒಂದು ಕಂಪ್ನಿಯಲ್ಲಿ ಎಷ್ಟು ಸೇಲ್ ಆಯ್ತು, ಮತ್ತೆ ಎಷ್ಟು ಇನ್ಕಮ್ ಬಂತು, ಎಷ್ಟು ಪ್ರಾಫಿಟ್ ಆಯ್ತು, ಎಷ್ಟು ಇನ್ವೆಸ್ಟ್ ಮಾಡಿದ್ವಿ, ಇದನ್ನ ಅನಾಲಿಸಿಸ್ ಮಾಡೋದಕ್ಕೆ ರಾ ಡೇಟಾನ ಒಂಥರ ಕೊಟ್ಟಿರ್ತಾರಲ್ವಾ. ಸೊ ಬಿಸ್ನೆಸ್ ಅಲ್ಲಿ ಯೂಸ್ ಮಾಡಿದ್ರೆ, ಹೆಲ್ತ್ ಕೇರ್ ಅಲ್ಲಿ ಪೇಷಂಟ್ ಡೇಟಾ ಸೆಟ್ ನ, ಮತ್ತೆ ಫೈನಾನ್ಸ್ ಅಲ್ಲಿ ಯೂಸ್ ಮಾಡಿದ್ರೆ ಮಿಷಿನ್ ಲರ್ನಿಂಗ್ ಹೆಲ್ಪ್ ಟರ್ನಿಂಗ್ ರಾ ಡೇಟಾ ಇಂಟು ಆಕ್ಷನಬಲ್ ಇನ್ಸೈಟ್ಸ್. ಸೊ ನಾನು ಹೇಳಿಲ್ವಾ, ರಾ ಡೇಟಾನ ಅಂದ್ರೆ ಅನ್ವಾಂಟೆಡ್ ಅಥವಾ ಅನ್ನೇಮ್ಡ್ ಏನಿರ್ತೋ ಆ ತರ ರಾ ಡೇಟಾನ ಕೊಟ್ಟಾಗ ಆಕ್ಷನಬಲ್ ಇನ್ಸೈಟ್ ಆಗಿ ಸೊ ಕ್ರಿಯೇಟ್ ಮಾಡುತ್ತೆ. ನೆಕ್ಸ್ಟ್ 5ನೇ ರಿಲೇಶನ್ಶಿಪ್ ಮಾಡೆಲ್ ಯಾವುದು ಅಂದ್ರೆ ಡೀಪ್ ಲರ್ನಿಂಗ್. So it is also subset of machine learning that uses artificial neural networks with multiple layers. It excels in handling a complex data like images, audio, text, powering applications such as free facial recognition, language translation, and autonomous driving. ಸೊ ಆಟೋನಮಸ್ ಡ್ರೈವಿಂಗ್, ಫೇಶಿಯಲ್ ರೆಕಗ್ನೈಸೇಷನ್, ನಮ್ಮ ಫೇಸ್ ಈಗೇನ್ ಕಾಣಿಸಿದೆ, ಸೊ ಇದು ರೆಕಗ್ನೈಸ್ ಮಾಡೋದಕ್ಕೆ ಡೀಪ್ ಲರ್ನಿಂಗ್ ಮಾಡೆಲ್ಸ್ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ನಮ್ಮ ಫೇಸ್ ಇಲ್ಲಿ ಉಬ್ಬುತ್ತೆ, ಇಲ್ಲಿ ಉಬ್ಬಿದೆ, ಇಲ್ಲೇ ತಗ್ಗಿದೆ, ಇಲ್ಲಿ ಬ್ಲಾಕ್ ಇದೆ, ಇಲ್ಲಿ ಡಾರ್ಕ್ ಇದೆ, ಇಲ್ಲಿ ವೈಟ್ ಇದೆ, ಮತ್ತೆ ಇಲ್ಲಿ ಮಚ್ಚ ಇದೆ, ಯಾವ ತರ ನಮಗೆ ಗೊತ್ತಾಗುತ್ತೆ ಅಂದ್ರೆ ಈ ಡೀಪ್ ಲರ್ನಿಂಗ್ ಮಾಡೆಲ್ ಇಂದ ಗೊತ್ತಾಗುತ್ತೆ. ಅದಕ್ಕೆ ಏನು ಯೂಸ್ ಮಾಡಿದ್ರೆ, ಕಂಪ್ಯೂಟರ್ ವಿಷನ್ ಯೂಸ್ ಮಾಡ್ತಾರೆ. ಈಗ ಅಡ್ವಾನ್ಸ್ ಆಗಿ ಮಿಷಿನ್ ಲರ್ನಿಂಗ್ ಟೆಕ್ನಿಕ್ಸ್ ಯೂಸ್ ಮಾಡಿದ್ರೆ ಸಾಕು, ಈಸಿಯಾಗಿ ನಮ್ಗೆ ಫೇಶಿಯಲ್ ರೆಕಗ್ನೈಸೇಷನ್ ಆಗುತ್ತೆ, ಮತ್ತೆ ಲ್ಯಾಂಗ್ವೇಜ್ ಟ್ರಾನ್ಸ್ಲೇಷನ್. ಸೊ ಈಗ ನೀವೆಲ್ಲ ಆಲ್ಮೋಸ್ಟ್ ಈಗ ನೋಡ್ರೆ ಗೂಗಲ್ ಅವರು ಒಂದು ಟ್ರಾನ್ಸ್ಲೇಷನ್ ಮಾಡೆಲ್ನೇ ಬಿಟ್ಟಿದ್ದಾರೆ. ಸೊ ಏನು ಅಂದ್ರೆ, ಇದರಲ್ಲಿ ಗೂಗಲ್ ಮೀಟಿಂಗ್ ಅಲ್ಲಿ ವಿಡಿಯೋ ಕಾಲ್ ಮಾಡಿದ ತಕ್ಷಣ ನಾವು ಮಾತಾಡ್ತಾ ಇರೋದು ಆಟೋಮೆಟಿಕ್ ಅದೇನಾಗ್ತಿರೋ ಟ್ರಾನ್ಸ್ಲೇಟ್ ಆಗ್ತಾ ಇರುತ್ತೆ, ಯಾವ ಲ್ಯಾಂಗ್ವೇಜ್ ಬೇಕೋ ಸೊ ಆ ಲ್ಯಾಂಗ್ವೇಜ್ ಆಟೋಮೆಟಿಕ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಸಾಕು ಟ್ರಾನ್ಸ್ಲೇಟ್ ಆಗ್ತಾ ಇರುತ್ತೆ. ಅದ್ರಲ್ಲಿ ಯೂಸ್ ಮಾಡ್ತಾರೆ. ಅದಕ್ಕೆ ಯೂಸ್ ಮಾಡಿರೋ ಮೇನ್ ಫೀಲ್ಡ್ ಯಾವ್ದು ಅಂದ್ರೆ, ಫೀಲ್ಡ್ ಯಾವ್ದು ಅಂದ್ರೆ ಡೀಪ್ ಲರ್ನಿಂಗ್. ಓಕೆ, ನೆಕ್ಸ್ಟ್ ಆಟೋನಮಸ್ ಡ್ರೈವಿಂಗ್ಸ್ ಅಂದ್ರೆ ಆಟೋಮೆಟಿಕ್ ಕಾರ್ಸ್, ಟೆಸ್ಲಾ ಕಾರ್ಸ್, ಅದು ಬೆಸ್ಟ್ ಡೀಪ್ ಲರ್ನಿಂಗ್. ಅದು ಕೂಡ ಡೀಪ್ ಲರ್ನಿಂಗ್ ಮಾಡಲ್ ಫೀಲ್ಡ್ಸ್ ಯೂಸ್ ಮಾಡಿದೆ. ಸೊ ಇದು ಡಯಾಗ್ರಾಮ್. ಈ ಡಯಾಗ್ರಾಮ್ ನ ಮೇನ್ ಆಗಿ ಬರೀಲೇಬೇಕು. ಇದು ಟೆಕ್ಸ್ಟ್ ಬುಕ್ ಅಲ್ಲಿ ಇರೋ ಡಯಾಗ್ರಾಮ್. ಸೊ ಟೆಕ್ಸ್ಟ್ ಬುಕ್ ಸೊ ಯಾರಿಗೆಲ್ಲ ಅವೈಲೇಬಲ್ ಇದೆ ಫ್ರೀ ಯೂಸ್ ಮಾಡ್ಕೊಂಡು ಇದನ್ನ ಮಾಡಿ. ಸೊ ಇದನ್ನ ಯೂಸ್ ಬರೆದ್ರೆ ಬೆಟರ್. ಇದನ್ನೇ ಬರೀಬೇಕು. ಈ ತರ 3 ಸರ್ಕಲ್, ಫಸ್ಟ್ ಸರ್ಕಲ್, 2 ಸರ್ಕಲ್, ಮತ್ತೆ 3ನೇ ಸರ್ಕಲ್. ಫಸ್ಟ್ ಸರ್ಕಲ್ ಅಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ, ಸೊ ಇದನ್ನ ಬರೀಬೇಕು. ನೆಕ್ಸ್ಟ್ 2ನೇ ಸರ್ಕಲ್ ಮಿಷಿನ್ ಲರ್ನಿಂಗ್, ನೆಕ್ಸ್ಟ್ 3ನೇ ಸರ್ಕಲ್ ಅಲ್ಲಿ ಡೀಪ್ ಲರ್ನಿಂಗ್. ಇದನ್ನ ಇಷ್ಟು ಮಾತ್ರ ಬರೀಬೇಕು. ಮತ್ತೆ ಫಿಗರ್ ನೇಮ್ ಕೂಡ ಬರೀಬೇಕು. ರಿಲೇಶನ್ಶಿಪ್ ಆಫ್ AI ವಿತ್ ಮಿಷಿನ್ ಲರ್ನಿಂಗ್ ಅಂತ ನೀವು ಬರೀಲೇಬೇಕು. ಸೊ ಇದೊಂದು ಕೂಡ ನೀವು ಬರೀಬೇಕು. ಮಿಷಿನ್ ಲರ್ನಿಂಗ್ ರಿಲೇಶನ್ಶಿಪ್ ಆಫ್ ಮಿಷಿನ್ ಲರ್ನಿಂಗ್ ವಿತ್ ಅದರ್ ಫೀಲ್ಡ್ಸ್ ಆಲ್ಸೋ. ಸೊ ಇದೊಂದು ಡೇಟಾ ಮೈನಿಂಗ್, ನಾನು ಈಗ ಏನ್ ಹೇಳಿದ್ನಲ್ಲ, ಸೊ ಡೇಟಾ ಮೈನಿಂಗ್ ಡಯಾಗ್ರಾಮ್ ಬರೀಬೇಕು. ಡೇಟಾ ಮೈನಿಂಗ್, ಡೇಟಾ ಅನಾಲಿಟಿಕ್ಸ್, ಬಿಗ್ ಡೇಟಾ, ಪ್ಯಾಟ್ರನ್ ರೆಕಗ್ನಿಷನ್, ಸೊ ಇದನ್ನು ಕೂಡ ಡಯಾಗ್ರಾಮ್ ಬರೀಲೇಬೇಕು. ಇದು ಕೂಡ ಟೆಕ್ಸ್ಟ್ ಬುಕ್ ಅಲ್ಲಿ ಇದೆ. ಓಕೆನಾ, ಸೊ ಇದು ಬರೀಲೇಬೇಕು ಮೇನ್ ಆಗಿ ನೀವು. ಓಕೆನಾ, ಸೊ ಇದಿಷ್ಟು ಆಲ್ ಅಬೌಟ್ ದಿ 1A ಕ್ವಶನ್. ಇನ್ ನೆಕ್ಸ್ಟ್ ವಿಡಿಯೋ ವಿ ಗೋಯಿಂಗ್ ಟು ಸಿ ದಿ 1B ಕ್ವಶನ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.